7 ಇರಾನ್, 8 ಲಿಬಿಯಾ, 9 ನಿಕರಾಗುವಾ, 10 ನೈಜೀರಿಯಾ, 11 ಉತ್ತರ ಕೊರಿಯಾ, 12 ಪಾಕಿಸ್ತಾನ್, 13 ರಷ್ಯಾ, 14 ಸೌದಿ ಅರೇಬಿಯಾ, 15 ಸಿರಿಯಾ, 16 ತಜಿಕಿಸ್ತಾನ, 17 ತುರ್ಕ್ಮೆನಿಸ್ತಾನ, 18 ವಿಯೆಟ್ನಾಂ. ಇಷ್ಟೆಲ್ಲ ದೇಶಗಳು ರೆಫರ್ ಮಾಡಿ. ಇವೆಲ್ಲ ಆತಂಕ ದೇಶಗಳು. ಮತ್ತು ಭಾರತದಲ್ಲಂತೂ RSS ಮತ್ತು ರಾ ಇವೆರಡನ್ನು ನೀವು ಬ್ಯಾನ್ ಮಾಡಿಸ್ಬೇಕು, ಅದು ನಮ್ಮಲ್ಲಿ ಬರೋದು ಬೇಡ, ಅಲ್ಲಿ ಬ್ಯಾನ್ ಮಾಡಿಸ್ಬೇಕು ಅಂದಾಗ ಧಾರ್ಮಿಕ ಸಂಸ್ಥೆಗಳಿಗೆ ಸಾಧ್ಯದ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಆ ಆಯೋಗದವರು. ಅದ್ರ ಜೊತೆಗೆ ಆ ವರದಿಯಲ್ಲಿ ಏನು ಹೇಳಿದಪ್ಪ ಅವನು ಸಹಿತ ಅಷ್ಟು ಮುಖ್ಯ. ಏನು ಹೇಳ್ತಾರೆ ವರದಿಯಲ್ಲಿ, ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂದರೆ 2025 ಮಾರ್ಚ್ ಹಿಂದೂ ರಾಷ್ಟ್ರೀಯವಾದಿ ಸಂಘಟನೆ ವಿಶ್ವ ಹಿಂದೂ ಪರಿಷತ್ VHP ಮಹಾರಾಷ್ಟ್ರದಲ್ಲಿರುವ 17ನೇ ಶತಮಾನದ ಮೊಘಲ್ ದೊರೆ ಔರಂಗಜೇಬನ ಸಮಾಧಿಯನ್ನು ತೆರವುಗೊಳಿಸಲು ಕರೆ ನೀಡಿದ್ದು ಹಿಂಸಾಚಾರಕ್ಕೆ ಕಾರಣವಾಯಿತು. VHP ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕುರ್ಆನನ್ನು ಅಪವಿತ್ರಗೊಳಿಸಲಾಗಿದೆ ಎಂಬ ವದಂತಿ ಹಬ್ಬಿ ಅದು ಹಿಂಸಾಚಾರಕ್ಕೆ ಕಾರಣವಾಗಿ ಹಲವರು ಗಾಯಗೊಂಡಿದ್ದರು. ಕರ್ಫ್ಯೂ ವಿಧಿಸಲಾಗಿತ್ತು ಆ ಸಂದರ್ಭದಲ್ಲಿ. ಎರಡನೇದಾಗಿ 2025 ಜೂನ್ನಲ್ಲಿ ಒಡಿಶಾದ 20 ಕ್ರೈಸ್ತ ಕುಟುಂಬಗಳು ಹಿಂದೂ ಧರ್ಮಕ್ಕೆ ಮತಾಂತರ ಆಗಲು ಒಪ್ಪದೇ ಇದ್ದುದಕ್ಕೆ ಹಿಂದೂ ರಾಷ್ಟ್ರೀಯವಾದಿಗಳ ಗುಂಪು ಆ ಕುಟುಂಬಗಳ ಮೇಲೆ ದಾಳಿ ನಡೆಸಿತ್ತು. ಘಟನೆಯಲ್ಲಿ 8 ಮಂದಿ ಗಾಯಗೊಂಡಿದ್ದರು. ಆ ಪ್ರಕರಣದಲ್ಲಿ ಪೊಲೀಸರು ಮಧ್ಯ ಪ್ರವೇಶ ಮಾಡಿರಲಿಲ್ಲ. ಇನ್ನು ಅದೇ ಕಾಲಕ್ಕೆ ಮುಸ್ಲಿಂ ಬಹುಸಂಖ್ಯಾತರಾಗಿರುವ ಕಾಶ್ಮೀರದಲ್ಲಿ 2025 ಏಪ್ರಿಲ್ನಲ್ಲಿ 3 ಬಂದೂಕುಧಾರಿಗಳು ಹಿಂದೂ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ 26 ಮಂದಿ ಮೃತಪಟ್ಟಿದ್ದರು. ಹಂತಕರು ಗುಂಡು ಹೊಡೆಯುವುದಕ್ಕೂ ಮುನ್ನ ಸಂತ್ರಸ್ತರ ಬಳಿ ಕಲ್ಮಾ ಪಠಿಸಲು ಹೇಳಿದ್ದರು. ಪಡಿಸದೇ ಇದ್ದವರನ್ನು ಹತ್ಯೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಘಟನೆಯು ಭಾರತ ಮತ್ತು ಪಾಕಿಸ್ತಾನದ ನಡುವಿನ 5 ದಿನಗಳ ಸೇನಾ ಸಂಘರ್ಷಕ್ಕೆ ಕಾರಣವಾಯಿತು. ಈ ಘಟನೆಯು ಭಾರತದಲ್ಲಿ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸಲು ಪ್ರೇರಣೆ ನೀಡಿತಲ್ಲದೆ ದೇಶದಲ್ಲಿ ಮುಸ್ಲಿಂ ವಿರೋಧಿ ಭಾವನೆ